ಹಾಯ್ ಬೇಬಿ. ಹಾಯ್, ಗುಡ್ ಮಾರ್ನಿಂಗ್. ಹೋ ಬೇಬಿ, ಇನ್ನೂ ಮಲಗಿದ್ಯಾ? ಹೆದಳ್ಬೇಕಲ್ವಾ? ಯಾಕೆ ಡ್ಯೂಟಿಗೆ ಬರಲ್ವಾ? ಇಲ್ಲ ಬೇಬಿ, ಇವತ್ತು ಯಾಕೋ ರಜಾ ಹಾಕೊಳ್ಳೋಣ ಅನಿಸ್ತಾ ಇದೆ. ಯಾಕೆ ಯಾಕೆ ಬೇಬಿ, ಏನಾಯ್ತು? ಏನೋ ಮೂಡೇ ಸರಿಯಿಲ್ಲ ನೆನ್ನೆಯಿಂದ. ಹೌದಾ, ಏನಕ್ಕೆ? ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ಅಲ್ಲ ಬೇಬಿ, ನೈಟ್ ಇಲ್ಲಿ ಬರಬೇಕಲ್ವಾ? ನಾನು ಅಷ್ಟೊಂದು ಫೋನ್ ಮಾಡಿದೆ ಬಾ ಅಂತ, ಏನಕ್ಕೆ ಬರಲಿಲ್ಲ ನೀನು? ಅದೇ ಹೇಳಿದ್ನಲ್ಲ, ತುಂಬ ಬೋರಲ್ಲಿದ್ದೆ ಅಂತ. ಅಯ್ಯೋ, ನೈಟ್ ಬಂದಿದ್ರೆ ಎಲ್ಲರೂ ಹೊರಗಡೆ ಸುತ್ತಕ್ಕೆ ಹೋಗ್ಬೋದಾಗಿತ್ತು, ಹಾಗೆ ಡಿನ್ನರ್ ಮುಗಿಸ್ಕೊ ಬರ್ಬೋದಾಗಿತ್ತು. ಬರ್ತೀಯಾ ಅಂತ ನಾನು ತುಂಬ ಹೊತ್ತು ವೇಟ್ ಮಾಡಿದೆ. ಫೋನು ಇಲ್ಲ, ಏನೂ ಇಲ್ಲ. ಅದಕ್ಕೆಲ್ಲ ಬರಲ್ವೇನೋ ಅಂದ್ಕೊಂಡು ಸುಮ್ಮನೆ ಆದೆ. ಮತ್ತೆ ಫೋನ್ ಮಾಡಿದೆ ನಾನು. ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ಏನೋ ನೆನ್ನೆಯಿಂದ ಒಂಥರ ಮೂಡ್ ತುಂಬ ಅಪ್ಸೆಟ್ ಆಗಿದೆ. ಬೇಬಿ, ನಾನು ಹೇಳ್ದೆ ಅಲ್ವಾ, ಅವಳೇನೋ ಮಾಟ ಮಾಡಿಸ್ಬಿಟ್ಟಿದ್ದಾಳೆ ನಿನಗೆ, ಅದಕ್ಕೆ ಈ ಥರ ಆಗ್ತಾ ಇರೋದು ಬೇಬಿ. ನೋಡು, ಅವಳನ್ನ ನಂಬೇಡ ನೀನು, ಆಯಿತಾ? ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ನಾವು ಟೆಂಪಲ್ಗೆ, ಓಕೆ? ಇವಾಗ ಬೇಗ ರೆಡಿಯಾಗ್ಬಿಟ್ಟು ಬಾ, ಆಯಿತಾ? ಹಾಗೆಯೇ ಎಲ್ಲಾದರೂ ಹೋಟ್ಲಿಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಣ, ಓಕೆನಾ? ಬೇಬಿ, ನಾನು ಏನು ಹೇಳಿದ್ದೀನಿ ನಿನಗೆ? ನೀನು ಅಡುಗೆ ಮಾಡೋದು ಕಲಿ ಅಂತ. ಯಾವ ಥರ ಎಷ್ಟು ಜನ ಅಡುಗೆ ಮಾಡ್ತಾಳೆ ಗೊತ್ತಾ ಸೌಮ್ಯ? ನೀನು ಪ್ರೇರಣೆ. ಹಾಂ ಬೇಬಿ, ದಿಸ್ ಇಸ್ ಟೂ ಮಚ್. ಯಾವಾಗಲೂ ಅವಳನ್ನೇ ನೀನು ಜಪ ಮಾಡ್ತಾ ಕುಂತಿದ್ಯಲ್ಲ, ಏನಕ್ಕೆ ನೀನು? ನೋಡು, ನಿನಗೆ ಅವಳು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾಳೆ, ಅದಕ್ಕೆ ಹಂಗೆ ಆಡ್ತಾ ಇದೆಯಾ? ನೋಡು, ಮೊದಲು ಟೆಂಪಲ್ಗೆ ಹೋಗಬೇಕು, ಬೇಗ ಬಾ. ನಿನ್ನೆ ಹೋಗಿದ್ದಾಳೆ ಅವಳು, ಇವಾಗಲೂ ಅವಳ ಹೆಸರನ್ನೇ ಹೇಳ್ತಾ ಇದೆಯಾ ನೀನು? ಏನು ಕತೆ ನಿಂದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅದೇನೋ ಬೇಬಿ, ಅವಳಿಗಂತೂ ತುಂಬ ಕೊಬ್ಬು. ನೋಡು, ನಿನ್ನೆ ಹೋಗಿದ್ದಾಳೆ, ಒಂದು ಫೋನ್ ಮಾಡಿಲ್ಲ. ಏನು? ಅವಳೇನಿಗೆ ಫೋನ್ ಮಾಡ್ಬೇಕು ನಿನಗೆ? ದಿಸ್ ಇಸ್ ಟೂ ಮಚ್. ನಿಜವಾಗ್ಲೂ ನೀನು ತುಂಬ ಅತಿ ಆಗ್ತಾ ಇದೆ ನಿಂದು. ಯಾಕೆ ಅರುಣ್, ಅವಳೇನಿಗೆ ಫೋನ್ ಮಾಡಬೇಕು? ಮಿಸ್ ಮಾಡ್ಕೋತಿದ್ಯಾ ಅವಳನ್ನ? ಹೇ ನಾನಾ ಹಾಳಿಗುಗ್ಗ ಸಾಧ್ಯನೇ ಇಲ್ಲ. ಆದ್ರೂ ಅಷ್ಟೊಂದು ಕೊಬ್ಬಿದೆಯಲ್ಲ ಅವಳಿಗೆ ಅಂತ ಅಷ್ಟೇ. ಹಾಂ, ಅವಳು ಕೊಬ್ಬಿರೋದಕ್ಕೇನೆ. ನೋಡು, ನೀನು ತಲೆಗೆಡ್ಸ್ಕೊಬೇಡ. ನೀನು ತುಂಬ ಯಾಕೋ ಅವಳನ್ನೇ ನೆನ್ಸ್ಕೊಳ್ತಾ ಇದೆಯಾ ನೀನು. ನನಗೆ ಗೊತ್ತು ಬೇಬಿ, ಅವಳು ಏನೋ ಮಾಟ ಮಾಡಿಸ್ಬಿಟ್ಟಿದ್ದಾಳೆ, ಅದಕ್ಕೆ ನೀನು ಹಂಗೆ ಆಡ್ತಾ ಇರೋದು. ನೋಡು, ಇತ್ತೀಚೆಗೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೇ ಇಲ್ಲ. ಒಂದು ದಿನ ನೀನು ನನಗೆ ಮಿಸ್ ಮಾಡ್ತಿರ್ಲಿಲ್ಲ. ಡೈಲಿ ಲಂಚ್ಗೆ, ಡಿನ್ನರ್ಗೆ ಅಂತ ಎಲ್ಲ ಹೋಟೆಲ್ ಕರ್ಕೊಂಡು ಹೋಗ್ತಿದ್ದೆ. ಇವಾಗ ಎಲ್ಲಿಗೂ ಕರ್ಕೊಂಡೇ ಹೋಗಿಲ್ವಲ್ಲ ನೀನು. ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಬೇಬಿ. ನೀನು ನಿಜಕ್ಕೂ ಬದಲಾಗ್ಬಿಟ್ಟಿದ್ಯಾ ಹಂಗೆ ಅಂತ. ಏನು ಹೇಳ್ತಾ ಇದೀಯಾ? ಏನು ಹೇಳ್ತಾ ಇದೀಯಾ? ಯಾವಾಗ ನೋಡು ಅವಳ ಹೆಸರನ್ನೇ ಜಪ ಮಾಡ್ತಾ ಇದೆಯಾ. ಇತ್ತೀಚೆಗೆ ಸರಿಯಾಗಿ ಡ್ಯೂಟಿಗೂ ಬರ್ತಾ ಇಲ್ಲ ನೀನು. ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ? ಮನೇಲಿ ಮಾಡ್ಕೊಂಡು ಏನು ಮಾಡ್ತಾ ಇದೆಯಾ ನೀನು? ಬೇಗ ಬಾ. ಸರಿ, ಓಕೆ, ನಾನು ರೆಡಿ ಆಗಿಬಿಟ್ಟು ಬರ್ತೀನಿ. ಓಕೆ ಓಕೆ ಬೇಬಿ, ನಾನು ಬೇಗ ರೆಡಿ ಆಗ್ತೀನಿ. ಬ್ರೇಕ್ಫಾಸ್ಟ್ ಹೋಟ್ಲಲ್ಲಿ ತಿಂದ್ಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ. ಸಂಜೆ ಮೇಲೆ ಬೇಕಾದ್ರೆ ಟೆಂಪಲ್ಗೆ ಹೋಗೋಣ ಅಲ್ವಾ? ನೋಡು, ಯಾವಾಗ ನೋಡು ಹೊರಗಡೆ ತಿನ್ನೋಕ್ಕೆ ಬಟ್ಟಾಡ್ತೀಯಲ್ಲ ನೀನು. ನಿನ್ನ ಕಾಮನ್ ಸೆನ್ಸ್ ಇಲ್ವಾ? ಈ ಥರ ತುಂಬ ಕಷ್ಟ ಆಗುತ್ತೆ. ನೋಡು ಬೇಬಿ, ಮನೇಲಿ ಅಡುಗೆ ಮಾಡು. ಸೌಮ್ಯ ನೋಡು ಯಾವ ಥರ ಅಡುಗೆ ಮಾಡ್ತಾಳೆ. ಏನು ನೀನು ಯಾವಾಗ ನೋಡು ಸೌಮ್ಯ 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 ಅವಳ ಹೆಸರು ಜಪ ಮಾಡ್ತಾ ಇದೆಯಾ ನೀನು? ನನಗೆ ಫೋನ್ನೇ ಮಾಡ್ಬೇಡ ನೀನು, ಇಡು ಫೋನ್ನ. ಅಯ್ಯೋ ಆಗಲ್ಲ ಬೇಬಿ, ನಾನು ಆ ಥರ ಹೇಳ್ತಾ ಇಲ್ಲ. ಅವಳು ಎಷ್ಟು ಅಡುಗೆ ಮಾಡ್ತಾಳೆ ಗೊತ್ತಾ? ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಒಂದಿನ ನಿನ್ನೂ ಕರ್ಕೊಬರ್ತೀನಿ, ಓಕೆನಾ? ಅವಾಗ ನೀನೇ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀಯಾ ಯಾವ ಥರ ಅಡುಗೆ ಮಾಡ್ತಾಳೆ ಅಂದ್ಬಿಟ್ಟು. ನೀನು ಕಲ್ತ್ಕೋ ಬೇಬಿ. ನೀನು ಅವಳಿಗಿಂತ ಕಮ್ಮಿ ಆಗಿದೆಯಾ? ನೋಡು, ಇನ್ಯಾವತ್ತೂ ಅಷ್ಟೇ ನಾವು ಯಾವ ಹೋಟೆಲ್ಗೆ ಹೋಗೋದು ಬೇಡ, ಇಲ್ಲಿಗೆ ಹೋಗೋದು ಬೇಡ. ಫ್ಯೂಚರಲ್ಲಿ ತುಂಬ ಕಷ್ಟ ಆಗುತ್ತೆ ಈ ಥರ ಆದರೆ. ನಮಗೂ ಮಕ್ಕಳು, ಸಂಸಾರ ಅಂತ ಆದಮೇಲೆ ನಾವು ದುಡ್ಡು ಸೇವ್ ಮಾಡಬೇಕು. ಮುಂದೆ ಫ್ಯೂಚರಲ್ಲಿ ನಾವು ಬದುಕಬೇಕಲ್ವಾ? ನೋಡು, ನೀನು ಮನೇಲಿ ಅಡುಗೆ ಮಾಡೋದು ಕಲಿ ನೀನು. ಅವಳಾದ್ರೂ ಮನೇಲಿ ಬಿದ್ದಿರ್ತಾಳೆ, ಒಂದು ಕೆಲಸ ಇಲ್ಲ, ಏನಿಲ್ಲ, ಒಂದು ಎಜುಕೇಷನ್ ಇಲ್ಲ, ಏನಿಲ್ಲ. ಅವಳಾದ್ರೂ ಮನೇಲಿ ಎಷ್ಟೊತ್ತಿನಲ್ಲಿ ಬಿದ್ದಿರ್ತಾಳೆ, ಅವಳು ಮಾಡ್ತಾಳೆ. ನಾನು ಎಂಪ್ಲಾಯ್ ಕಣೋ, ನಾನು ಕೆಲಸ ಮಾಡ್ತಾ ಇರೋದು. ನಾನು ಇಂಡಿಪೆಂಡೆಂಟಾಗಿ ಬದುಕ್ತಾ ಇರೋದು. ನನಗೂ ಅವಳಿಗೂ ಏನು ಕಂಪೇರ್ ಮಾಡ್ತೀಯ ನೀನು? ಹಾಂ, ನಾನು ಎಷ್ಟು ಸಂಬಳ ಅಂತ ನೀನು ಗೊತ್ತಲ್ವ ನನಗೆ? ನಾನು ಹೊರಗಡೆ ದುಡಿತಿರೋ ಹೆಂಗ್ಸು. ಅವಳ ಥರ ಮನೆ ಒಳಗಡೆ ಕುಂತಿಲ್ಲ ಅಡುಗೆ ಮಾಡ್ಕೊಂಡು ಬಿದ್ದಿರೋಕೆ. ದಿಸ್ ಇಸ್ ಟೂ ಮಚ್ ಅರುಣ್. ಯಾಕೋ ಟೂ ಮಚ್ ಆಗಿ ಆಡ್ತಾ ಇದೆಯಾ ನೀನು? ನಾನೇನಕ್ಕೆ ಅಡುಗೆ ಮಾಡಲಿ? ನನಗೆ ಹಣೆ ಬರ ಬಂದಿದೆಯಾ? ಅವಳಾದರೂ ಬಿದ್ದಿದ್ದಾಳೆ ಮನೆಯಲ್ಲಿ, ಮಾಡ್ಕೊಂಡು ತಿಂತಾಳೆ. ಅದಕ್ಕೆ ನನಗೂ ಅದಕ್ಕೂ ಅವಶ್ಯಕತೆ ಇಲ್ಲ. ಇವಾಗ ಹೋಟೆಲ್ ಬರ್ತೇ ಬರಲ್ವೋ? ಬೇಬಿ, ನಾನು ಹೇಳೋದು ಅರ್ಥ ಮಾಡ್ಕೊ. ಅಡುಗೆ ಮಾಡೋದು ಕಲಿ ನೀನು. ನಿಂಗೆ ಸ್ವಲ್ಪನೂ ಬರಲ್ವ ಮಾಡೋಕ್ಕೆ? ನೋಡು, ಇವಾಗ ಬರೋದಕ್ಕೆ ನೀನು ಅಡುಗೆ ಮಾಡಿರೋ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ, ಓಕೆ? ನೀನು ಅವಳಿಗಿಂತ ಯಾವುದ್ರಲ್ಲೂ ಕಮ್ಮಿ ಇರಬಾರ್ದು ಬೇಬಿ. ಅದಕ್ಕೆ ಹೇಳ್ತಾ ಇರೋದು. ನಿನ್ನ ಬಗ್ಗೆ ನನ್ನ ಕಾಳಜಿ ಇರೋದಕ್ಕೆ ಹೇಳ್ತಾ ಇರೋದು, ಲವ್ ಇರೋದಕ್ಕೆ ಹೇಳ್ತಾ ಇರೋದು. ಅರ್ಥನೇ ಮಾಡ್ಕೊಳಲ್ವಲ್ಲ? ಏನು ಲವ್ ಇದೆಯೋ ಏನೋ, ಯಾಕೋ ಇತ್ತೀಚೆಗೆ ತುಂಬ ಬದಲಾಗ್ಬಿಟ್ಟಿದೆಯಾ ನೀನು. ಯಾವಾಗ ನೋಡು ಸೌಮ್ಯ 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 ಅಂತ ಜಪ ಮಾಡ್ತಾ ಇದೆಯಾ. ಅವಳು ಹೋದ್ರೂ ಅವಳನ್ನ ಬಿಟ್ಟಿಲ್ಲ ಅಂದರೆ ಲೆಕ್ಕ ಹಾಕು ಎಷ್ಟು ಮಟ್ಕಿರಬೇಕು ಅಂತ. ಬೇಬಿ, ಆ ಥರ ಏನಿಲ್ಲ. ನೀನು ಸುಮ್ಮನೆ ನಾನು ಇಲ್ದೋದೆಲ್ಲ ಹೇಳಿ ನಾನು ತಲೆಗೆ ತುಂಬಿಡ ನೀನು. ಯಾವಾಗಲೂ ಒಂದಿನ ನಾನು ಬಿಟ್ಟಿರ್ತಿರ್ಲಿಲ್ಲ ನೀನು. ನೈಟ್ ಯಾಕೆ ಮನೆಗೆ ಬರಲಿಲ್ಲ ನೀನು? ಅಲ್ಲೇ ಏನೋ ಇರಬೇಕಾಗಿತ್ತು ಅಂತ ಏನಿತ್ತು? ಅವಾಗಾದ್ರೂ ನೀನು ಎಂತಿದ್ಲು, ಇವಾಗಿದ್ದಾಳ? ಯಾಕೋ ನಿಂದು ಅತಿ ಆಗ್ತಾ ಇದೆ ಅರುಣ್. ನಿಜವಾಗ್ಲೂ ನೀನು ನಂಬಿ ನಾನು ತುಂಬ ಮೋಸ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ. ಅಯ್ಯೋ ಬೇಬಿ, ಏನು ಬೇಬಿ, ನಿನಗೂ ಅವಳಿಗೂ ಯಾಕೆ ಕಂಪೇರ್ ಮಾಡ್ಕೊಳ್ತೀಯಾ? ನನಗೆ ಅವಳು ಕಂಡ್ರೆ ಒಂದು ಸ್ವಲ್ಪ ಇಷ್ಟನೇ ಇಲ್ಲ ನನಗೆ, ನಿಜವಾಗ್ಲೂ.
ಹಾಂ ಇಷ್ಟ ಇಲ್ಲ ಅಂದ್ಕೊಂಡು ಅವಳ ಹೆಸರು ಜಪ ಮಾಡ್ತಾ ಕುಂತಿದ್ಯಾ? ಅದೇನು ಕತೆ ಆಗುತ್ತೋ ಏನೋ. ಸರಿಯಪ್ಪ, ಇವಾಗ ರೆಡಿ ಆಗ್ಬಿಟ್ಟು ಬರ್ತೇ ಬರಲ್ವೋ? ಹಾಂ ಬರ್ತೀನಿ, ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡು. ಅರುಣ್, ನನಗಾಗಲ್ಲ. ನಾನು ಯಾವ ಬ್ರೇಕ್ಫಾಸ್ಟು ಮಾಡಲ್ಲ, ಏನೂ ಮಾಡಲ್ಲ. ಪ್ಲೀಸ್ ಬೇಬಿ, ಪ್ಲೀಸ್ ನನಗೋಸ್ಕರ. ಓಕೆ, ಏನಾದರೂ ಒಂದು ಮಾಡ್ತೀನಿ ಬಾ. ಓಕೆ ಸ್ವೀಟಾರ್ಟ್, ನಾನು 15 ಮಿನಿಟಲ್ಲೆಲ್ಲ ಬರ್ತೀನಿ. ಓಕೆ ಹಾಂ, ಬೇಗ ಬಾ, ಟೈಮ್ ಆಗುತ್ತೆ. ಏನು ಇವನ್ ಕತೆ ಅರ್ಥನೇ ಆಗ್ತಾ ಇಲ್ಲ. ಅವಳು ಹೋಗಿದ್ದಾಳೆ, ನೆನ್ನೆ ಹೋಗಿದ್ದಾಳೆ, ಜಪ ಮಾಡ್ತಾ ಕುಂತಿದ್ದಾನೆ. ಫೋನ್ ಮಾಡಿದ ಹಾಗೆ ಹೀಗೆ ಅಂತ. ಇವನು ಇದೇ ಥರ ಬಿಟ್ಟರೆ ನನ್ನ ಕೈ ಕೊಡೋದಂತೂ ಗ್ಯಾರಂಟಿ. ಇವನು ಹೇಗಾದರೂ ಮಾಡಿ ಇವನು ಆದಷ್ಟು ಬೇಗ ದೂರ ಮಾಡಬೇಕು. ಇಲ್ಲ ಅಂದರೆ ನನ್ನೇ ದೂರ ಮಾಡಿಬಿಡ್ತಾನೆ ಅರುಣ್. ಏನು ಜಪ ಮಾಡ್ತಾ ಕುಂತಿದ್ದಾನೆ, ಸೌಮ್ಯ 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 ಅಂದ್ಕೊಂಡು. ಏನು ಸೀಮಿಲ್ ಸುಂದ್ರಿ, ನನಗಿಂತ ಏನು ಚೆನ್ನಾಗಿದ್ದಾಳೆ ಅವಳು. ಏನಾದರೂ ಆಗಲಿ, ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅವಳಿಗಿಂತ ನಾನೇನು ಕಮ್ಮಿ ಇದ್ದೀನಿ. ಫೋನಲ್ಲಿ ನೋಡಿಕೊಂಡು ಎಲ್ಲ ಅಡುಗೆ ಮಾಡಿಬಿಟ್ಟು ಅವನಿಗೆ ಸರ್ಪ್ರೈಸ್ ಕೊಡೋಣ. ಮಗ ಚೆನ್ನಾಗಿದ್ದೀಯವ? ಹ್ಞೂ ಚೆನ್ನಾಗಿದ್ದೀನಿ ಕಣವ. ಯಾಕವ, ಯಾಕೆ ಈ ಪ್ರಶ್ನೆ ಈಗ? ಹಂಗಲ್ಲ ಕಣವ, ನಿನಗೆ ಗೊತ್ತು ಅಲ್ವಾ ಮದುವೆ ದಿವಸ ಹೆಂಗಾಯ್ತು ಅಂದ್ಬಿಟ್ಟು. ಅವನು ಬೇರೆ ಮದುವೆ ದಿವಸ ಒಪ್ತಾನೆ ಇದ್ದಿಲ್ಲ ಅರುಣ. ಏನು ಎಂತು ಅಂದ್ಕೊಂಡು ಅದೇ ಒಂದು ಯತ್ನೆ ಆಗೋಯ್ತು ಕಣ್ಮಗ. ಕಳಿಸ್ಬಿಟ್ಟು ಬೆಂಗಳೂರಿಗೆ ನಿಮ್ಮನ್ನ ಕಳಿಸಿದ್ಮೇಲೆ ಹೊಸಿ ಯತ್ನೆ ಆಗಲಿಲ್ಲ ಕಣ್ಮಗ ನನಗೆ. ಅಯ್ಯೋ, ನನ್ನ ಮಗಳನ್ನ ಚಚ್ಕಟ್ಟಾಗಿ ನೋಡ್ಕೊಂಡನೋ ಇಲ್ವೋ, ಏನು ಕತೆ ಏನು ಒಂದು ಗೊತ್ತಾಯ್ಕಿಲ್ಲ ನನ್ನ ಮುಗಿಗೆ ಅಂದ್ಕೊಂಡು ನಿಮ್ಮ ಅಪ್ಪನ ನಾನು ಯತ್ನೆ ಮಾಡಿ ಸಾಕಾಯ್ತು ಕಣ್ಮಗ. ಅದಕ್ಕೆ ಅಲ್ಲಿ ಏನು ಮಾತಾಡೋಕ್ಕಾಗೋದು, ಕರ್ಕೊಬರೋಗಿ ಹೆಂಗೋ ತಿಂಗಳು ಸಸ್ರು ಕರ್ಕೊಬರ್ಬೇಕಲ್ಲ ಅಂದ್ಬಿಟ್ಟು ಕಳಿಸ್ದೆ ಕಣ್ಮಗ. ಹೆಂಗಿರೋದವ ನಿನ್ನ ಗಂಡ? ಚೆನ್ನಾಗಿದ್ದದ? ಹ್ಞೂ ಚೆನ್ನಾಗವ್ರೆ ಕಣವ, ಚೆನ್ನಾಗಿ ನೋಡ್ಕೊಂಡವ್ರೆ. ನಿಜ ಹೇಳವ ಅಂದಮ್ಮ ಕಣವ, ನನಗೆ ಯಾಕೋ ನೆಮ್ಮದಿನೇ ಇಲ್ಲ ಮನ್ಸಿಗೆ. ಅವ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂಡವ್ರೆ. ನೀನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ಆಯಿತಾ? ಮತ್ತು ಕರ್ಕೊಂಡೋಗಿ ಕರ್ಕೊಬಂದು ಬುಡಿ ಅಂತಿತ್ತಂತೆ, ನಿಮ್ಮ ಅಪ್ಪ ಹಂಗೆ ಅಂತಿತ್ತು. ಕೇಳು ಅಂತ ಹಂಗೆ ಅಂತು ಕಣವ. ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಹೆಂಗೆ ಅಂತ ಕೇಳು ಅಂದ್ಕೊಂಡು ನಿಮ್ಮ ಅಪ್ಪ ಬೇಜಾರು ಮಾಡ್ಕೊತಿತ್ತು. ಕರ್ಕೊಂಡೋಗಿ ನೀವೇ ಕರ್ಕೊಬಂದು ಬುಡಿ ಅಂತಿದ್ದಂತಲ್ಲ. ಯಾಕೆ ಆಫೀಸಲ್ಲಿ ರಜಾ ಕೊಡೋಕ್ಕಿಲ್ಲ ಅವರು, ಈಗ ಮದುವೆಗೂ ರಜಾ ಹಾಕೊಂಡಿದ್ರಲ್ಲ, ಅದಕ್ಕೆ ಕಂಡೀಷನ್ ಕೆಲ್ಸಕ್ಕೆ ಬರಬೇಕು ಅಂತ ಅಂದಿದಾರಂತೆ. ಅದಕ್ಕೆ ಸುಮ್ಕಿರು, ಏನೂ ಇಲ್ಲ ಕಣವ, ಚೆನ್ನಾಗಿ ನೋಡ್ಕೊಂಡವ್ರೆ. ಅದು ಯಾಕೆ ಇಲ್ದವ್ದೆಲ್ಲ ನೀ ಹೇಳ್ಬೇಕು, ಹೊಸ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಜಕ್ಕೂ ನಾನು ಅವ್ರ ಮದುವೆ ಆಗೋಕ್ಕೆ ಅದೃಷ್ಟನೇ ಮಾಡಿದೆ. ನೀನೇನು ಭಯಪಡಬೇಡ, ಚಿಂತೆ ಮಾಡಬೇಡ ಕಣವ, ನಾವು ತುಂಬ ಚೆನ್ನಾಗಿವೆ ನಾವು. ಆಮೇಲೆ ತರಕಾರಿ ಗಿರ್ಕಾರಿ ಸಾಮಾನು ಸರಂಜಿ ಏನೋ ತಂದು ಕೊಡ್ತಾನೆ. ಅಯ್ಯೋ ಬೇಕಾದಂಗೆ ಅವೆ ಕಣವ, ಏನು ತಿನ್ನಕ್ಕೆ ಏನು ತೊಂದರೆ ಇಲ್ಲ, ಯಾತಕ್ಕೂ ತೊಂದರೆ ಇಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ, ನೀನು ಸುಮ್ಮನಿರು. ಚೆನ್ನಾಗಿವ್ ನೀ ಕತೆ. ಹೆಂಗೋ ಅಷ್ಟು ಆಗ್ಬಿಟ್ರೆ ಸರಿ ಕಣವ ನನಗೆ. ಹೆಂಗೋ ನೀನು ಚೆನ್ನಾಗಿದ್ದಿ ಅಂತ ಅಂದ್ಬಿಟ್ರೆ ನನಗೆ ಇನ್ನೇನು ಬೇಕು. ಹೆಂಗೋ ದೇವ್ರ ದಯದಿಂದ ಭಗವಂತನ ದಯೆಯಿಂದ ನೀನು ಚೆನ್ನಾಗಿದ್ರು ನನಗೆ ಅಷ್ಟೇ ಸಾಕು ಕಣ್ಮಗಳೇ. ಅಯ್ಯೋ ಬಲವಂತದಿಂದ ಮದುವೆ ಮಾಡ್ದೋ ಮುಂಡೆ ಮಗ, ಅವನು ಓಡೋಗ್ನಿಲ್ಲ ಅಂದಿದ್ರೆ ಇವನಿಗೆ ಕಟ್ಟಬೇಕಾಗಿತ್ತು. ಹೆಂಗೋ ಒಟ್ಟಿಗೆ ಚೆನ್ನಾಗಿರವ. ನಾನು ಹೇಳ್ತೀನಿ ಕೇಳು ಮಗ, ಕಷ್ಟಕ್ಕೋ ಸುಕ್ಕೋ ಹೊಂದಾಣಿಕೆ ಮಾಡ್ಕೊಂಡು ಹೋಗು, ತಲೆಗೆಡ್ಸ್ಕೊಬೇಡ. ಏನೋ ಸಾಕಾಗಬೇಕಾಗಿ ಬಂದಾಗ ಒಂದು ಮಾತಂದ್ರೂ ಹಿಂತಿರ್ಕೊಂಡು ಏನು ಮಾತಾಡ್ಬೇಡ ಕಣ್ಮಗ, ಆಯ್ತವ? ನೀನೇ ತಲೆಗೆಡ್ಸ್ಕೊಂಡು ಸುಮ್ಮನಿರು. ಚೆನ್ನಾಗಿವ್ನಿ ನಾನು. ಆಸೋಕೊಂದಲ್ಲ ಇನ್ನು ಯಾರು ಮದುವೆ ಆಗಿದ್ರು ಇವ್ರು ಅಷ್ಟು ಚೆನ್ನಾಗಿ ನೋಡ್ಕೊತಿತ್ತಲ್ಲ ಯಾರುವೆ. ನೀನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ, ಭಾಳ ಚೆನ್ನಾಗಿವ್ನಿ. ಹೆಂಗೋ ಕಣ್ಮಗ, ಅಷ್ಟು ಇದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನೀನೇನು ತಲೆಗೆಡ್ಸ್ಕೊಬೇಡ, ನಾನು ಚೆನ್ನಾಗಿವ್ನಿಕ ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.